ನಮಸ್ಕಾರ ಸ್ನೇಹಿತರೆ, ಇದು ಕರ್ನಾಟಕ ಬ್ಲೂಬೆರಿ ಹಣ್ಣು. ನೋಡಿ ಹಣ್ಣು ಎಷ್ಟು ಚೆನ್ನಾಗಿದೆ. ಇದು ಬ್ಲೂಬೆರಿ ಹಣ್ಣು ಅಂತ ಹೇಳ್ತೇವೆ. ಬ್ಲೂಬೆರಿ ಹಣ್ಣು ಹೇಗೆ ಬೆಳೆಯುತ್ತೆ ಅಂತಕ್ಕಂಥದ್ದನ್ನ ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಒಂದು ಯೂನಿಟ್ ಆಗಿರುತ್ತೆ, ಕನಕಪುರದಲ್ಲಿರತಕ್ಕಂಥದ್ದು. ಇದು ಯೂನಿಟ್ನ ನಾವು ಸ್ಟಾರ್ಟ್ ಮಾಡಿ ಸುಮಾರು ಒಂದು 5.5 ತಿಂಗಳು ಆಗಿರ್ಬೋದು ಅಂತ ಅಂದ್ಕೊಳ್ಳಿ. ಸೊ ಈ ಯೂನಿಟಲ್ಲಿ ನಮ್ಮ ಒಂದು ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಜೊತೆಗೆ ಪ್ರಾಪರಾಗಿ ಮಾಡಿದ್ರಿಂದ ಡಾಕ್ಟರ್ ಬೆರಿಯನ್ನು ನಾವು ಜಾಸ್ತಿ ಉಪಯೋಗಿಸ್ತೇವೆ. ಬಿಕಾಸ್ ಇದು ನಮ್ಮ ಪ್ರಾಡಕ್ಟು. ಈ ಪ್ರಾಡಕ್ಟ್ ಬಂದು ಆರ್ಗ್ಯಾನಿಕ್ ಆಗಿರುತ್ತೆ, ಪ್ಯೂರ್ಲಿ ಪ್ಯೂರ್ ಆಗಿರೋದ್ರಿಂದ ಇದನ್ನು ನಾವು ಬ್ಲೂಬೆರಿಗೆ ಆರ್ಗ್ಯಾನಿಕ್ ಮೆಥಡಲ್ಲೇ ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ನೋಡಿ, ಈ ಒಂದು ಡಾಕ್ಟರ್ ಬೆರಿಯನ್ನು ಯೂಸ್ ಮಾಡಿಕೊಂಡು ನಾವೆಷ್ಟು ಚೆನ್ನಾಗಿ ಈ ಒಂದು ಆರ್ಚರ್ಡ್ನ ಡೆವಲಪ್ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ತೋರಿಸ್ತಾ ಇದ್ದೇವೆ. ಇದು ನೋಡಿ, ರೂಟ್ಸ್ ಇರ್ಬೋದು, ಶೂಟ್ಸ್ ಇರ್ಬೋದು. ನೋಡಿ, ನಾವು ಯಾವ ಥರ ಆರ್ಗ್ಯಾನಿಕ್ ಮೆನ್ಯೂರ್ನ ಅದಕ್ಕೆ ಹಾಕ್ತೇವೆ. ನೋಡಿ, ನಂತರ ವಿತಿನ್ ಫ್ಯೂ ಮಂತ್ಸರ ನಮಗೆ ಫ್ರೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಫ್ರೂಟಿಂಗ್ಸ್ ನಾವು ಕೆಲವೊಂದಷ್ಟು ಫ್ರೂಟ್ನ ತಿನ್ನಿಂಗ್ ಕೂಡ ಮಾಡಿದ್ದೀವಿ. ಆಲ್ರೆಡಿ ಕೆಲವೊಂದಷ್ಟು ಫ್ರೂಟ್ನ ತೊಗೊಂಡಿದ್ದೀವಿ ಕೂಡ. ಇದು ಇನ್ನೂ ಉಳಿದಿರ್ತಕ್ಕಂಥ ಫ್ರೂಟ್ಸು. ಬಹುಶಃ ನಿಮ್ಗೆ ಮೊದಲೇ ವಿಡಿಯೋ ಮಾಡಬೇಕಾಗಿತ್ತು. ಕಾರಣಾಂತರ ಸ್ವಲ್ಪ ಹೊರಗಡೆ ಹೋಗಿದ್ದರಿಂದ ನಾವು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ. ನೋಡಿ, ಕೆಲವೊಂದಷ್ಟು ಫ್ಲವರ್ಸ್ ಕೂಡ ಇದೆ, ಫ್ರೂಟ್ಸ್ ಕೂಡ ಇದೆ. ಇದು ನಿರಂತರವಾಗಿ ಒಂದು ಸುಮಾರು ದಿನಗಳವರೆಗೂ ನಮಗೆ ಫ್ರೂಟಿಂಗ್ಸ್ನ ಈ ಒಂದು ಗಿಡ ಕೊಡ್ತಾ ಬರುತ್ತೆ. ಇದೇನಾಗುತ್ತೆ, ಫ್ಯೂಚರ್ ಅಂದರೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ನಮ್ಮ ರೈತರು ಇದನ್ನು ಒಂದು ಸಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇಲ್ಲ ಅಂತೇನಿಲ್ಲ. ಅದನ್ನು ನೀಟಾಗಿ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಇದನ್ನು ಬೆಳೆದಿದ್ದೇ ಆದರೆ ಅವರಿಗೆ ಒಳ್ಳೆಯ ಲಾಭ ಮುಂದಿನ ದಿನಗಳಲ್ಲಿ ಖಂಡಿತ ಸಿಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ಬೋದು. ಎಂತಕ್ಕಂದರೆ ಈ ಒಂದು ಫ್ರೂಟ್ಗೆ ಮಾರ್ಕೆಟ್ ತುಂಬ ಜಾಸ್ತಿ ಇದೆ. ಆದರೆ ಮಾರ್ಕೆಟಲ್ಲಿ ಬೆಳೆದು ತೊಗೊಂಡು ಬರ್ತಕ್ಕಂಥವರ ಸಂಖ್ಯೆ 0.001. ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ಬೇರೆ ದೇಶಗಳ ಒಂದು ಇಂಪೋರ್ಟ್ನಲ್ಲಿ ಅವಲಂಬಿತರಾಗಿದ್ದೇವೆ. ನಾವೇ ಇಲ್ಲಿ ಬೆಳೆದು ಮಾರ್ಕೆಟಿಗೆ ತಗೊಂಡೋದ್ರೆ ಖಂಡಿತವಾಗ್ಲೂ ನಮಗೆ ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಈ ಬ್ಲೂಬೆರಿ ಬೆಳೀತಕ್ಕಂಥದ್ದು ಅಷ್ಟು ಕಷ್ಟ ಏನಿರೋದಿಲ್ಲ. ಯಾಕೆ ಅಂದರೆ, ಇದನ್ನು ಪ್ರಾಪರಾಗಿ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಥರ ಎಲ್ಲ ಇದನ್ನು ಮೇಂಟೆನೆನ್ಸ್ ಮಾಡಬೇಕು, ಪ್ರೂನಿಂಗ್ ಇರ್ಬೋದು, ಪ್ರತಿಯೊಂದನ್ನು ಹೇಗೆ ಮಾಡಬೇಕಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆಯ ಕಡೆಯಿಂದ ಎಕ್ಸ್ಪರ್ಟ್ಸ್ ವಿಸಿಟ್ ಮಾಡ್ತಾರೆ, ಅಡ್ವೈಸ್ ಕೂಡ ಕೊಡ್ತಾರೆ. ಮತ್ತು ಅದಕ್ಕೇನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅಲ್ಲೇ ಅದನ್ನು ಸಾಲ್ವ್ ಕೂಡ ಮಾಡಿಕೊಡ್ತಾರೆ. ಈ ಥರ ಎಲ್ಲ ಇದ್ದಾಗ ನಮ್ಮ ರೈತರು ಯಾಕೆ ಮಾಡಬಾರ್ದು? ಇದರಲ್ಲಿ ಫ್ಯೂಚರ್ ಇದೆ ಅಂತಂದರೆ ಯಾಕೆ ಅದನ್ನು ಅವರು ಅಳವಡಿಸ್ಕೋಬಾರ್ದು? ಬರೀ ಬೇರೆ ಬೆಳೆಗಳ ಜೊತೆ ಯಾಕೆ ಹೋಗ್ತಾರೆ? ಅದು ಅವರವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಬಟ್ ಇದು ಬಂದು ಫ್ಯೂಚರಲ್ಲಿ ಟ್ರೆಂಡಿ ಆಗಿರ್ತಕ್ಕಂಥ ಒಂದು ಬ್ಲೂಬೆರಿ ಕ್ರಾಪ್ ಅಂತಲೇ ಹೇಳ್ಬೋದು. ಇದರಿಂದ ಸುಮಾರು ಒಳ್ಳೆ ಇನ್ಕಮ್ ಇದರಲ್ಲಿ ಫ್ಯೂಚರಲ್ಲಿ ಖಂಡಿತ ಸಿಗುತ್ತೆ. ನೀವು ಬೇರೆ ಇದರಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಏನು ಲಾಭಗಳನ್ನ ಪಡ್ಕೊತಿರೋ ಅದು ಇದರಲ್ಲಿ ಸುಮಾರು 5-10 ಪಟ್ಟು ಎಕ್ಸ್ಟ್ರಾ ನಿಮಗೆ ಇದರಲ್ಲಿ ಸಿಗುತ್ತೆ. ಏಕೆಂದರೆ ಇದರ ಪ್ರೈಸು ಕೂಡ ಹಾಗೇ ಇದೆ, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕೂಡ ಹಾಗೇ ಇದೆ. ಆದರೆ ನಮ್ಮ ರೈತರಿಗೆ ಇದನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ನಮ್ಮ ಸಂಸ್ಥೆ ಕಡೆಯಿಂದ ಮಾಡಿದ್ದೇವೆ. ನೋಡಿ, ನಮ್ಮಲ್ಲಿ ಏನಪ್ಪ ಅಂತಂದರೆ ಪ್ರಾಪರ್ ಕ್ವಾಲಿಟಿ ಪ್ಲ್ಯಾಂಟ್ಸಿಂದ ಹಿಡಿದು ಡಾಕ್ಟರ್ ಬೆರಿ ಅಂತಕ್ಕಂಥದ್ದನ್ನು ಸಪ್ಲೈ ಮಾಡ್ತೀವಿ. ಅದಕ್ಕೆ ಏನು ಬೇಕೋ ಬ್ಲೂಬೆರಿ ಪ್ಲಾಂಟೇಷನ್ ಮಾಡಿ ಗ್ರೋ ಮಾಡಿ ಫ್ರೂಟ್ ಬರೋವರೆಗೂ ಎಲ್ಲ ರೀತಿಯ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನಮ್ಮಲ್ಲಿ ಸಿಗುತ್ತೆ. ಯಾಕೆಂದರೆ ನಮ್ಮ ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾ ಇದ್ದೇವೆ. ಸೊ ಯಾರಾದರೂ ರೈತರ ಬಾಂಧವರಿಗೆ ಇಂಟ್ರೆಸ್ಟ್ ಇದ್ದು ಈ ಥರ ಒಂದು ಬ್ಲೂಬೆರಿ ಆರ್ಚರ್ಡ್ನ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಅದನ್ನು ಮಾಡ್ಕೋಬೋದು ನಮ್ಮ ಸಂಸ್ಥೆಯ ಕಡೆಯಿಂದ ಹೆಲ್ಪ್ ತೊಗೊಂಡು. ನೋಡಿ, ಬಟ್ ಈ ಥರ ಫ್ರೂಟ್ಸ್ ಇರುತ್ತೆ. ಈ ಥರ ಫ್ರೂಟ್ಸ್ನ ನೀವು ಒಳ್ಳೆಯ ಮಾರ್ಕೆಟಿಗೆ ತೊಗೊಂಡು ಕೊಟ್ಟಾಗ ನಿಮ್ಗೆ ಒಳ್ಳೆ ಪ್ರೈಸ್ ಬರುತ್ತೆ. ಇವಾಗ ಆನ್ಲೈನಲ್ಲೆಲ್ಲ ನಿಮ್ಗೊಂದು 2,000 ಮೇಲೇ ಇದೆ. ನಮ್ಗೆ ಅಷ್ಟೊಂದೇನು ಬೇಡ. ಮಿನಿಮಮ್ ರೇಂಜ್ ಒಂದು 800, 700 ಅಥವಾ 1,000 ರೂಪಾಯಿಗೆ ಬಂದ್ರೂ ಸಾಕಾಗುತ್ತೆ. ಇದು ಒಂದು ಸಲ ನೀವು ನಾಟಿ ಮಾಡಿದ್ದೆ ಆದರೆ ಸುಮಾರು 50 ವರ್ಷಗಳವರೆಗೂ ಇದು ಇರುತ್ತೆ. ನೋಡಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಟೈಮ್ ಇನ್ಕಮಿಂಗ್ ಅಂತ ಹೇಳ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಬೆಳೆಗಳಿಗೇ. ಆದರೆ ನೀಟಾಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದು ಭಾಳ ದೊಡ್ಡ ಒಂದು ಕೆಲಸ ಕೂಡ ಆಗಿರುತ್ತೆ. ಯಾಕೆಂದರೆ ಜವಾಬ್ದಾರಿ ಇರ್ತಕ್ಕಂಥದ್ದು ನಮ್ಮ ಮೇಲೆ ಇರಬೇಕು. ನೋಡಿ, ಎಷ್ಟು ಬುಷ್ಗಳಿದೆ. 5 ತಿಂಗಳಲ್ಲಿ ಇಷ್ಟು ಬೆಳೆಯುತ್ತೆ ಅಂದರೆ ತುಂಬ ಏನು ಕಷ್ಟದ ವಿಷಯ ಏನಲ್ಲ. ಎಲ್ಲರೂ ಕೂಡ ಇದನ್ನು ಮಾಡ್ಬೋದಾಗಿದೆ, ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ರೈತರು ಕೂಡ ಇದನ್ನು ಮಾಡಿ ಒಳ್ಳೆಯ ಆದಾಯನ ಪಡೀಲಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಒಂದು ಮೇನ್ ಉದ್ದೇಶ ಆಗಿದೆ. ಆದರೆ ಇದನ್ನು ನೋಡಿ, ರೈತರು ಬೆಳಿಬೇಕು, ಪ್ರತಿಯೊಬ್ಬರು ಬೆಳಿಬೇಕು.
ಎಲ್ಲರೂ ಕೂಡ ಎಲ್ಲ ಎಜುಕೇಟೆಡ್ಸ್ ಕೂಡ ಇದನ್ನು ಬೆಳಿಬೇಕಾಗುತ್ತೆ. ಬಿಕಾಸ್ ಫ್ಯೂಚರ್ ಇರತಕ್ಕಂಥದ್ದು ಬರೀ ಅಗ್ರಿಕಲ್ಚರ್ ಮಾತ್ರ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು ಬಂದು ಎಷ್ಟೋ ಜನ ಎಂಪ್ಲಾಯೀಸ್ನ IT ಎಂಪ್ಲಾಯೀಸ್ ಅಂತ ಏನು ಹೇಳ್ತೀವಿ ಅವ್ರನ್ನೆಲ್ಲ ಹೊರಗಡೆ ದಬ್ಬುತ್ತಾ ಇದೆ. ಬಿಕಾಸ್ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಒಂದು AI ಟೂಲ್ನ ಯೂಸ್ ಮಾಡಿಕೊಂಡು ಸುಮಾರು ಪ್ರೋಗ್ರಾಮಿಂಗ್ ಮಾಡ್ತಿದ್ದಾರೆ, ಸುಮಾರು ಸಿಸ್ಟಮ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಎಂಪ್ಲಾಯಿಗಳು ಅವರಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಬೇಕಾಗಿರೋದಿಲ್ಲ. ಅವ್ರು ಮಾಡ್ತಕ್ಕಂಥ ಕೆಲಸನ ಕಡಿಮೆ ಸಮಯದಲ್ಲಿ ಈ ಟೂಲ್ಸ್ಗಳು ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಫ್ಯೂಚರ್ ಒಂದು ದಿನ ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಫುಡ್ ಪ್ರೊಡಕ್ಷನ್, ಅಗ್ರಿಕಲ್ಚರ್ ಅಂತಕ್ಕಂಥದ್ದು ನಮಗೆಲ್ರಿಗೂ ಆಸರೆ ಆಗುತ್ತೆ. ಇದು ಖಂಡಿತ. ಅದು ಜಾಸ್ತಿ ದಿನ ಏನು ಬೇಕಾಗಿಲ್ಲ, ವಿತಿನ್ 5 to 6 ಇಯರ್ಸಲ್ಲಿ ನಾವೆಲ್ಲರೂ ನೋಡ್ಬೋದಾಗಿದೆ. ಇದು ನಿಮಗೆ ನಿಜ ಅನಿಸಿದ್ರೆ, ನಾನು ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಕಾಮೆಂಟ್ ಕೂಡ ಮಾಡಿ. ಮುಂದೆ ಇದೇ ಥರ ಒಂದು ಹೊಸ ವಿಚಾರಗಳ ವಿಡಿಯೋಗಳನ್ನು ಬ್ಲೂಬೆರಿ ಯಾವ ಥರ ಬೆಳಿಬೇಕು, ಯಾವ ಥರ ಸಾಯಿಲ್ ಪ್ರಿಪ್ರೇಷನ್ ಮಾಡಬೇಕು, ಯಾವ ಥರ ಬೆಳಿಬೇಕು, ಯಾವ್ಯಾವುದು ಅದಕ್ಕೆ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಹೇಗೆ, ಮಾರ್ಕೆಟ್ ಹೇಗೆ, ಪ್ರತಿಯೊಂದನ್ನು ಕೂಡ ನಿಧಾನವಾಗಿ ಹಂತವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಈ ಒಂದು ಚಾನಲ್ನ ಮುಖಾಂತರ. ಯಾರಿಗೆ ಆಸಕ್ತಿ ಇದೆ, ಯಾರು ಈ ಬ್ಲೂಬೆರಿ ಬಗ್ಗೆ, ಫಾರ್ಮಿಂಗ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಕೊತಿರೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.